ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಲಿವರ್ ಫ್ರೈ ಅನ್ನ ಜೊತೆಗೆ ಮಾಡಿದ್ದೀನಿ. ಲಿವರ್ ಫ್ರೈ ಅನ್ನ ಜೊತೆ ಅಲ್ಲದೆ ಮುದ್ದೆ ಜೊತೆ ಆಮೇಲೆ ಚಪಾತಿ ಜೊತೆ ಕೂಡ ನಾವು ತಿನ್ಬೋದು. ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಚಿಕನ್ ಲಿವರ್ ಫ್ರೈಗೆ ಏನೇನು ಮೆಟೀರಿಯಲ್ ಬೇಕು ಅಂತ ನಾನು ಫಸ್ಟ್ ನಿಮ್ಗೆ ಹೇಳ್ತೀನಿ. ನಾನು ಅರ್ಧ kg ಚಿಕನ್ ಲಿವರ್ ತೊಗೊಂಡಿದ್ದೀನಿ. ಚಿಕನ್ ಲಿವರ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು, ಕೊತ್ತಂಬರಿ, ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ ಅರಿಶಿನದ ಪೇಸ್ಟು, ಈರುಳ್ಳಿ ಮತ್ತು ಅರಿಶಿನ ಪೇಸ್ಟ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಟೊಮೆಟೊ ಪೇಸ್ಟು, ಇದು ಗರಂ ಮಸಾಲ ಪುಡಿ ಅಂದರೆ ಮಟನ್ ಮಸಾಲ ಪುಡಿ. ಇದು ನಾನ್ ವೆಜ್ಗೆ ಯಾವಾಗಲೂ ಜಾಸ್ತಿ ಎಣ್ಣೆ ಹಾಕಬಾರ್ದು. ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಅರಿಶಿನ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ, ಈ ಪೇಸ್ಟ್ ಹಾಕ್ತೀನಿ. ಅದು ಸ್ವಲ್ಪ ಈರುಳ್ಳಿ ಸ್ಮೆಲ್ ಹೋಗೋವರೆಗೆ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ. ಈರುಳ್ಳಿ ಈ ಥರ ಫ್ರೈ ಆಗಿದೆ, ರುಬ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಆಗುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ. ಈಗ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಟೊಮೊಟೊ ಈರುಳ್ಳಿ ಎರಡು ಒಟ್ಟಿಗೆ ಬೇಯ್ತಾ ಇದೆ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಅದು ಇದೊಂದು ಸ್ಪೂನ್ ಇದೆ, ಹಾಕ್ತಾಯಿದ್ದೀನಿ ನೋಡಿ. ಈಗ ಈ ಥರ ಬೇಯ್ತಾ ಇದೆ. ನಾನು ಇವಾಗ ಚಿಕನ್ ಲಿವರ್ ಎಷ್ಟನ್ನು ತೊಗೊಂಡಿದ್ದೆ, ಅರ್ಧ kg ಏನಿತ್ತು ಅದನ್ನು ನೀಟಾಗಿ ನೀರು ಸೋರಿಸ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಈಗ ಈ ಪೇಸ್ಟ್ಗಳ ಜೊತೆಗೆ ಚಿಕನ್ ಲಿವರ್ನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರು ಬಿಟ್ಕೊಡುತ್ತೆ. ನೀರು ಸ್ವಲ್ಪ ಸುಂಡೋಗೋವರೆಗೆ ಇದನ್ನು ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಗರಂ ಮಸಾಲ ಪುಡಿ, ಮಟನ್ ಮಸಾಲ ಪುಡಿ ಹಾಕ್ಕೋಬೇಕು. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಇದರಲ್ಲಿ ನಾನು ಒಂದು ವಿಧಾನ ಮಾಡ್ತಿದ್ದೀನಿ. ಇದ್ರಲ್ಲಿ ತುಂಬ ವಿಧಾನ ಮಾಡ್ಬೋದು. ಪೆಪ್ಪರ್ ಫ್ರೈ ಮಾಡ್ಬೋದು, ಮಸಾಲ ಫ್ರೈ ಮಾಡ್ಬೋದು. ಇದಕ್ಕೆ ನಾನು ಕಾಯಿ ಮಸಾಲ ಹಾಕಿಲ್ಲ, ಬರೀ ಈರುಳ್ಳಿ, ಅರಿಶಿನ, ಟೊಮೆಟೊ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸಿಂಪಲಾಗಿ. ಇದನ್ನು ಮಸಾಲ ಹಾಕಿ ಕೂಡ ಮಾಡ್ಬೋದು. ನಾನು ಮಸಾಲ ಅಷ್ಟೊಂದು ಹಾಕಿ ಮಾಡಲ್ಲ. ತೋರಿಸ್ಬೇಕು ಅಂತಂದರೆ ಮಸಾಲ ಹಾಕಿ ಕೂಡ ಒಂಥರ ತೋರಿಸ್ತೀನಿ ನಿಮಗೆ ನೋಡಿ. ಇದನ್ನು ಸ್ವಲ್ಪ ಫ್ರೈ ಆಗಲಿ ನೋಡಿ. ಈ ಥರ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಅದು ನೀರು ಸುಂಡೋಗ್ಲಿಂದ ತುಂಬ ಬೇಯಿಸುವಾಗ ಸರಿ ಹೋಗಲ್ಲ. ನಾನು ಇವಾಗ ಮಸಾಲ ಹಾಕ್ತಾಯಿದ್ದೀನಿ. ಈಗ ಮಟನ್ ಮಸಾಲ ನಾನು ಹೀಗೆ ತೊಗೊಂಡಿದ್ದೆ, ಆ ಮಸಾಲ ಪೂರ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಜಾಸ್ತಿ ಖಾರವಾಗಿ ಮಾಡಿಸಿರಲ್ಲ, ಸೊ ಹಾಗಾಗಿ ನಾನು ಇಷ್ಟನ್ನು ಹಾಕ್ತೀನಿ. ಇಷ್ಟನ್ನು ಹಾಕಿ ಈ ಥರ ತಿರುಗಿಸ್ಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕು ಅಂದರೆ ಯಾವ ಥರ ನಮಗೆ ಬೇಕು, ಇಷ್ಟ ಆಗ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ನಮಗೆ. ಇದರಲ್ಲಿ ಅನ್ನ ತಿನ್ನೋಕ್ಕಾಗಲ್ಲ, ಅನ್ನ ಗೊಜ್ಜು ತಿನ್ನೋಕ್ಕಾಗಲ್ಲ. ಚಪಾತಿಗಾದರೆ ಓಕೆ. ನಾನು ಇವಾಗ ಅನ್ನಕ್ಕೆ ಮಾಡ್ತಾಯಿದ್ದೀನಿ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾನೀಗ ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ತೀನಿ ನೋಡಿ. ಇಷ್ಟು ಸಾಕಾಗುತ್ತೆ ನನಗೆ, ಇಷ್ಟು ಗಟ್ಟಿ ನೋಡಿ. ಈ ಗಟ್ಟಿ ಸಾಕಾಗ್ತಾ ಇದೆ ನೋಡಿ. ಇಷ್ಟು ಗಟ್ಟಿ ನನಗೆ ಸಾಕಾಗುತ್ತೆ. ಈ ಗ್ರೇವಿ ನಾನು ಅನ್ನಕ್ಕೆ ಮಾಡ್ತಾಯಿದ್ದೀನಿ. ಚಪಾತಿಗಾದರೆ ಇಷ್ಟು ಗಟ್ಟಿ ಬೇಡ, ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಇಷ್ಟು ತೆಳು ಬೇಕಾಗಲ್ಲ. ನಾನು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ಈಗ ನಾನು ಉಪ್ಪು ಹಾಕ್ತೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೆಂದಾಗಿದೆ, ನನಗೆ ಇಷ್ಟು ಥಿಕ್ನೆಸ್ ಇದೆ, ಸಾಕಾಗುತ್ತೆ ಅನ್ನಕ್ಕೆ. ನಾನು ಈ ಕೊತ್ತಂಬರಿ ಪುದೀನ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇದೇ ಥರ ಉದುರಿಸ್ಬಿಡ್ತೀನಿ ನೋಡಿ. ಅರ್ಧ ನಿಂಬೆಹಣ್ಣು ಥರ ನಾನು ಅದನ್ನು ಹಿಂಡ್ಕೊತಾ ಇದ್ದೀನಿ. ಹಿಂಡ್ಕೊಂಡು ಸ್ಟವ್ನ ಆಫ್ ಮಾಡಿದ್ರೆ ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.